ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನನ್ನ ಭಾನುವಾರದ ಫುಲ್ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಮಾರ್ನಿಂಗ್ ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ನಾನು 1 ಗ್ಲಾಸಷ್ಟು ರಾಗಿ ಮಾಲ್ಟ್ನ ತಗೊಂಡೆ. ಇವತ್ತು ರಾಗಿ ಮಾಲ್ಟ್ನ ಕುಡಿದು ನಾನು ಹಾಗೇ ಅಡುಗೆ ಮನೆಗೆ ಬಂದೆ. ನೋಡಿ, ರಾತ್ರಿ ನಾನು ಇಡ್ಲಿಗೆ ಅಂತ ನೆನೆಸಿದ್ದೆ. ಇಡ್ಲಿ ಹಿಟ್ಟು ಚೆನ್ನಾಗಿ ಉದುಗಿ ಬಂದಿತ್ತು. ಆಮೇಲೆ ನಾನು ನನ್ನ ಹಸ್ಬೆಂಡ್ನ ಮಾರ್ಕೆಟ್ಗೆ ಕಳಿಸಿ, ಇವತ್ತು ನಮ್ಮದು ಮನೆ ದೇವ್ರ ಪೂಜೆ ಇರೋದ್ರಿಂದ ಹೂವು, ಎಲೆ, ಬಾಳೆಹಣ್ಣು ಮತ್ತು ಸ್ವಲ್ಪ ಟೊಮೆಟೊ ಎಲ್ಲ ಖಾಲಿಯಾಗಿತ್ತು. ಅದನ್ನೆಲ್ಲ ತರಕ್ಕೆ ಹೇಳಿದ್ದೆ. ಅವರು ಹೋಗಿ ಬೆಳಿಗ್ಗೆನೇ ನನಗೆ ತಂದು ಕೊಟ್ಟರು. ಮತ್ತು ರೈಸು ಸ್ವಲ್ಪ ಖಾಲಿಯಾಗಿತ್ತು, ಸ್ವಲ್ಪ ಇತ್ತು. ಆದ್ರೂ ಅಲ್ಲೇ ಇದನ್ನೆಲ್ಲ ತರಕ್ಕೆ ಹೋದ್ರಲ್ಲ, ಅಲ್ಲೇ ತೊಗೊಂಬಂದ್ಬಿಡಿ ಅಂತ ಹೇಳಿದ್ದೆ. ರೈಸ್ತು ಅದನ್ನು ಮೂಟೆ ತೊಗೊಂಡು ಬಂದಿದ್ದರು. ಅದೆಲ್ಲ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆನ ಮುಗಿಸ್ದೆ. ನೋಡಿ, ಇವತ್ತು ನಮ್ಮ ಭಾನುವಾರದ ಪೂಜೆನೆಲ್ಲ ಮುಗಿಸಿ ನಾನು ಪೂಜೆ ಆದಮೇಲೆ ನಾನು ತಿಂಡಿಗೆ ರೆಡಿ ಮಾಡೋಣ ಅಂತ ಇವಾಗ ನಾನು ಈ ಥರ ರೊಟೀನ್ನ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಆಮೇಲೆ ತಿಂಡಿ ಮಾಡೋಣ ಅಂತ. ನನ್ನ ಮಗುನಿಗೆ ಸ್ಕೂಲ್ ಇಲ್ಲದೆ ಇರೋ ಕಾರಣ ನಂದು ಪೂಜೆ ಎಲ್ಲ ಮುಗೀತು. ಇವಾಗ ನೋಡಿ, ನಾನು ಇಡ್ಲಿಗೆ ಕಾಂಬಿನೇಷನ್ ಆಗಿ ನಾಟಿ ಕೋಳಿ ಸಾಂಬಾರನ್ನ ಮಾಡೋಣ ಅಂದ್ಕೊಂಡು ನಾಟಿ ಕೋಳಿನ ತರಿಸಿದ್ದೀನಿ. ಇಲ್ಲಿ 1/4 kg ನಾಟಿ ಕೋಳಿ ಇದೆ. ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದು ಆವಾಗಲೇ ಅದನ್ನು ಸೋರಕ್ಕೆ ಹಾಕಿ ಇಟ್ಟಿದ್ದೆ. ನೋಡಿ, ಇವಾಗ ನಾನು ರೆಸಿಪಿನ ಫುಲ್ಲು ಇನ್ ಡೀಟೇಲ್ ತೋರಿಸ್ತಿಲ್ಲ, ಹಾಗೆ ರ್ಯಾಂಡಮ್ ಆಗಿ ನಾನು ಹೇಳ್ಕೊಂಡು ಹೋಗ್ತೀನಿ. ಈ ನಾಟಿ ಕೋಳಿ ಸಾಂಬಾರಿಗೆ 3 ಮಸಾಲೆನ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಇದು ಅರಿಶಿನ ಈರುಳ್ಳಿ ಮಸಾಲೆ ಅಂತ. ಇದಕ್ಕೆ 2 ಈರುಳ್ಳಿ, 3 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, 1-2 ಏಲಕ್ಕಿ, ಅರಿಶಿನ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಅಂಥ ಖಾರದ ಪುಡಿ. ಇದು ಮಟನ್ ಚಿಕನ್ ಸಾಂಬಾರಿಗೆಲ್ಲ ಹಾಕೋಂಥದ್ದು ಮಟನ್ ಸಾಂಬಾರು ಪುಡಿ. ಅದನ್ನು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಾನು ನೀಟಾಗಿ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇದಕ್ಕೆ ಕಾಯಿ, ಕಡಲೆ ಮತ್ತು ಗಸಗಸೆ ಮತ್ತು ಟೊಮೆಟೊನ ಹಾಕ್ಕೊಂಡು ಸಣ್ಣದಾಗಿ ಫೈನ್ ಪೇಸ್ಟಾಗಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಇದು 3 ಮಸಾಲೆಗಳು ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಮಟನ್, ಚಿಕನ್, ನಾನ್ ವೆಜ್ ಆಲ್ಮೋಸ್ಟ್ ಎಲ್ಲ ಕರಿಗಳನ್ನು ಇದೇ ಥರ ಮಾಡ್ತಾರೆ. ನಾನಿಲ್ಲಿ ನೋಡಿ ಕುಕ್ಕರ್ಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾಟಿ ಕೋಳಿನ ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಅದು ನೀಟಾಗಿ ಎಣ್ಣೆ ಎಲ್ಲ ಅದರಲ್ಲೇ ಎಣ್ಣೆ ಒಳಗಡೆ ನೀರೆಲ್ಲ ಫುಲ್ಲು ಬಿಟ್ಕೋಬೇಕು. ನೀರೆಲ್ಲ ಹೋಗಿ ನೀಟಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿಕೊಂಡು ನಂತರ ನಾನು ಅರಿಶಿನ ಈರುಳ್ಳಿ ಮಸಾಲೆ ರುಬ್ಕೊಂಡಿದ್ದೆ. ನೋಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಹಾಕ್ಕೊಂಡು ತೋರಿಸಿದ್ನಲ್ಲ ನಾನು ಮೊದಲೇ, ಆ ಮಸಾಲೆನ ಹಾಕ್ಕೊಂಡು ಒಂದು 10 ಮಿನಿಟ್ಸು ನೀಟಾಗಿ ಅದನ್ನು ಹುರ್ಕೋಬೇಕು. ಅದು ನೀಟಾಗಿ ಹುರ್ಕೊಂಡಾದ ನಂತರ ಖಾರದ ಪುಡಿ ಮಸಾಲೆ ಇತ್ತಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಒಂದು 10 ನಿಮಿಷ ನೀಟಾಗಿ ಹುರ್ಕೊಂಡ್ರೆ ಅದು ಕಲ್ಲರು ಚೇಂಜ್ ಆಗುತ್ತೆ. ನೀಟಾಗಿ ಖಾರ ಎಲ್ಲ ಬೆಂದು ಎಣ್ಣೆ ಎಲ್ಲ ಬಿಟ್ಟು ಕಲ್ಲರೇ ಚೇಂಜ್ ಆಗುತ್ತೆ. ನೋಡಿ, ಈ ಥರ ಆಗುತ್ತೆ. ಇದಾದ ನಂತರ ನಾವು ರುಬ್ಕೊಂಡಿದ್ವಲ್ಲ ಕಾಯಿ ಮಸಾಲ, ಆ ಕಾಯಿ ಮಸಾಲೆನೂ ಹಾಕ್ಕೊಂಡು ಅದನ್ನು ಅಷ್ಟೇ ಒಂದು 5-10 ನಿಮಿಷ ನೀಟಾಗಿ ಅದನ್ನು ಹಂಗೆ ಫ್ರೈ ಮಾಡ್ಕೋಬೇಕು. ಇದೇ ಟೈಮಲ್ಲಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು, ಹುಳಿ, ಖಾರ ಎಲ್ಲ ನಿಮಗೆ ಯಾವ ಥರ ಬೇಕು ಮತ್ತು ತೆಳುವು ಬೇಕಾ, ಗಟ್ಟಿ ಬೇಕಾ, ಆ ಥರ ಎಲ್ಲ ನೋಡಿಕೊಂಡು ನೀವು ಸೆಟ್ ಮಾಡ್ಕೋಬೇಕು. ನಾನು ಇಡ್ಲಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಮಾಡ್ಕೋತೀನಿ. ಮುದ್ದೆ, ಅನ್ನ ಆ ಥರ ಮಾಡಿಕೊಂಡ್ರೆ ನೀವು ತೆಳುವಾಗಿ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು ನೀಟಾಗಿ ಅದಕ್ಕೆ ನೀರು ಹಾಕಿ ಉಪ್ಪು, ಹುಳಿ, ಖಾರ ಎಲ್ಲ ಹಾಕ್ಕೊಂಡು ಲಾಸ್ಟಾಗಿ ನಾನು ಕಬ್ಬಿಣದ ಚಾಕುನ ಕಾಯಿಸಿ ಅದಕ್ಕೆ ಹಚ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಇದನ್ನು ಮುಚ್ಚಳ ಮುಚ್ಚಿ 4 ವಿಸಲ್ ತೊಗೋತೀನಿ. 4 ವಿಸಲ್ಗೆ ಬೆಂದೋಗುತ್ತೆ. ನೋಡಿ, 4 ವಿಸಲ್ ಆದ ನಂತರ ಈ ಕಡೆ ನಾನು ಇಡ್ಲಿಗೂ ಇಟ್ಕೊಂಡಿದ್ದೆ. ಇಡ್ಲಿನೂ ಅಷ್ಟೇ ಚೆನ್ನಾಗಿ ಬೆಂದಿದೆ, ನೀಟಾಗಿ ಸಾಫ್ಟಾಗಿ ಬಂದಿತ್ತು. ನೋಡಿ, ನಮ್ಮ ನಾಟಿ ಕೋಳಿ ಸಾಂಬಾರು ರೆಡಿನೇ ಆಗೋಯಿತು. ಇಡ್ಲಿನೂ ನೋಡಿ ಒಳ್ಳೆ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಅದೆಲ್ಲ ಆದಮೇಲೆ ತಿಂಡಿ ತಿಂದ್ಕೊಂಡು ನನ್ನ ಮಗ ಅವ್ರ ಅಜ್ಜಿ ಮನೆಗೆ ನನ್ನ ಹಸ್ಬೆಂಡ್ ಅವನ್ನ ಕರ್ಕೊಂಡು ಹೊರಟ್ರು. ಅವರು ಹೋದ್ಮೇಲೆ ನೋಡಿ, ಅವನು ನನಗೆ ಬಾಯ್ ಮಾಡಿ ಹೋಗ್ತಾ ಇದ್ದಾನೆ. ಅವನನ್ನು ಕಳಿಸಿ ನಾನು ಹಾಗೇ ಒಳಗಡೆ ಬಂದೆ. ಇಷ್ಟೇ ಭಾನುವಾರದ ವಿಡಿಯೋ. ಇವಾಗ ನೆಕ್ಸ್ಟ್ ಬರೋ ವಿಡಿಯೋ ನಾನು ಲಾಸ್ಟ್ ಟೈಮು ಆಕ್ಸಿಡೈಸ್ ಜ್ಯುವೆಲರೀಸ್ದು ನಾನು ವಿಡಿಯೋ ಮಾಡಿದ್ನಲ್ಲ ನೋಡಿ, ಆ ಟೈಮ್ನಲ್ಲೇ ಆರ್ಟಿಫಿಷಿಯಲ್ ಡೈಮಂಡ್ ಮತ್ತು ಗೋಲ್ಡ್ ಪಾಲಿಶಿಂಗ್ ಜ್ಯುವೆಲರೀಸ್ದು ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅದನ್ನು ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ಟೈಮ್ ಆಗಿರಲಿಲ್ಲ. ಅದನ್ನೇ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ನನ್ನ ಹತ್ರ ಇರೋ ಆರ್ಟಿಫಿಷಿಯಲ್ ಡೈಮಂಡ್ ಸೆಟ್ಟಲ್ಲಿ ಇದು ತುಂಬಾ ಚೆನ್ನಾಗಿದೆ, ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಇದನ್ನು ನೀವು ಗೌನು ಮತ್ತು
ಲೆಹೆಂಗಾ ಥರ ಯಾವುದಾದ್ರೂ ಫ್ಯಾನ್ಸಿ ಡ್ರೆಸ್ಗಳಿಗೆಲ್ಲ ಚೆನ್ನಾಗಿ ಮ್ಯಾಚ್ ಮಾಡಬೇಕು, ಗೋಲ್ಡು ಸೆಟ್ ಆಗಲ್ಲ ಅಂತ ಅಂದಾಗ ಈ ಥರ ಹಾಕ್ಕೋಬೋದು. ನಾನು ಲಾಸ್ಟಲ್ಲಿ ಇದನ್ನು ವೇರ್ ಮಾಡಿರೋ ಅಂತ ನಾನು ಡ್ರೆಸ್ಸಲ್ಲಿ ಯಾವ ಇದಕ್ಕೆ ವೇರ್ ಮಾಡಿದ್ದೀನಿ ಅದನ್ನು ಕೂಡ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ. ಫೋಟೋಸ್ಗಳನ್ನ ನೀವು ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಇದಂತೂ ನೋಡಿ ಅದ್ರ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ. ಸೇಮ್ ಡೈಮಂಡ್ ಇದನ್ನು ನಾನು ಹಾಕಿದಾಗ ನನ್ನ ಫ್ರೆಂಡ್ ಒಂದಿಬ್ಬರು ಅದು ಡೈಮಂಡ್ ಸೆಟ್ ತೊಗೊಂಡ ಅಂತ ಕೇಳಿದರು. ಅಷ್ಟು ಚೆನ್ನಾಗಿ ಕಾಣುತ್ತೆ. ಕಲ್ಲರು ಯಾವುದೇ ರೀತಿಯಾದ ಕಲರ್ ಶೇಡ್ ಆಗಿಲ್ಲ. ಇಯರಿಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೋಡಿ ನಾನು ಈ ಡ್ರೆಸ್ಸಲ್ಲಿ ಅದನ್ನು ವೇರ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದು ಸೆಕೆಂಡ್ ಸೆಟ್ಟು ಬ್ಲ್ಯಾಕ್ ಮತ್ತು ವೈಟಲ್ಲಿ ಮಿಕ್ಸ್ ಆಗಿದೆ. ಇದು ಅಷ್ಟೇ ಸ್ವಲ್ಪ ಡೈಮಂಡ್ ಟಚ್ಚೇ ಕೊಡುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ಸಖತ್ತು ಕ್ಲಾಸಿಯಾಗಿದೆ. ಇದ್ರ ಇಯರಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಪುಟ್ಟದಾಗಿದ್ರೂ ಸಖತ್ತಾಗಿ ಕಾಣುತ್ತೆ. ಇದು ಸಿಲ್ವರ್ ಕಲರ್ ಡ್ರೆಸ್ಗಳು ಅಥವಾ ಬ್ಲ್ಯಾಕ್ ಕಲರ್ ಡ್ರೆಸ್ಗಳಿಗೆ ಆ ಥರ ಮ್ಯಾಚ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ಯೂಟಾಗಿದೆ ಇಯರಿಂಗ್ಸು. ನೀವು ಇದನ್ನೆಲ್ಲ ನೋಡಾದ್ಮೇಲೆ ನಿಮಗೆ ಯಾವ ಸೆಟ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದು ಅಷ್ಟೇ, ಇದಕ್ಕೆ ಥ್ರೆಡ್ ಕೊಟ್ಟಿದ್ದಾರೆ ಹಿಂದೆ. ಇದಕ್ಕೆಲ್ಲ ಆಲ್ಮೋಸ್ಟ್ ನಾನು ತೋರಿಸೋದಕ್ಕೆಲ್ಲ ಹಿಂದೆ ಥ್ರೆಡ್ಡೇ. ನೀವು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಅದನ್ನು ಫಿಕ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ಜ್ಯುವೆಲರಿ ನೋಡಿ, ಇದು ಪಿಂಕ್ ಮತ್ತು ಸ್ವಲ್ಪ ಗೋಲ್ಡು ಎಲ್ಲ ಮಿಕ್ಸಲ್ಲಿದೆ. ಇದು ಅಷ್ಟೇ ರೂಬಿ ಥರ ರೂಬಿ ಟಚ್ಚಲ್ಲಿ ಕೊಡುತ್ತೆ. ಇದ್ರದ್ದು ಇಯರಿಂಗ್ಸು ಅಷ್ಟೇ ತುಂಬ ಕ್ಯೂಟಾಗಿದೆ. ಇದ್ರೂ ವೇರ್ ಮಾಡಿರೋ ಅಂಥ ಡ್ರೆಸ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ನೋಡಿ ಫಿನಿಶಿಂಗು ಎಷ್ಟು ಚೆನ್ನಾಗಿದೆ. ಇದು ಫುಲ್ಲು ಓವರಾಲ್ ನೆಕ್ಕಲ್ಲಿ ಕವರಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ದಪ್ಪ ಕತ್ತಿರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ ಕ್ಯೂಟಾಗಿದೆ ಅಲ್ವಾ ಇಯರಿಂಗ್ಸು, ಎಷ್ಟು ಚೆನ್ನಾಗಿದೆ. ಅದು ವೈಟು ಮತ್ತು ವೈಟ್ ಹರಳು ಮತ್ತು ಪಿಂಕ್ ಕಲರ್ ರೂಬಿ ಇದು ಬರುತ್ತೆ, ಸೆಟ್ ಬರುತ್ತಲ್ಲ ಆ ಥರ ಇದೆ. ಇದು ಅಷ್ಟೇ ಹಾಕ್ಕೊಂಡ್ರೆ ಗೋಲ್ಡ್ ಅಂತಲೇ ಅನಿಸುತ್ತೆ. ಯಾರೂ ಇದನ್ನು ಆರ್ಟಿಫಿಷಿಯಲ್ ಅಂತಲೇ ಅನ್ನಲ್ಲ. ನಾನೇನಾದರೂ ಹೇಳಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಇದಕ್ಕೂ ಅಷ್ಟೇ ಹಿಂದೆ ಥ್ರೆಡ್ ಹಾಕ್ಕೊಳ್ಳೋದಕ್ಕೆ ಥ್ರೆಡ್ ಕೊಟ್ಟಿದ್ದಾರೆ. ನಾನು ನೋಡಿ ಇಲ್ಲಿ ಇದನ್ನು ಈ ಡ್ರೆಸ್ಸಿಗೆ ಮ್ಯಾಚ್ ಮಾಡಿದ್ದೀನಿ. ನಾನು ವೀಡಿಯೋಸಲ್ಲಿ ತೋರಿಸಿರೋ ಅಂಥ ಸೆಟ್ನೆಲ್ಲ ನಾನು ವೇರ್ ಮಾಡಿರೋ ಫೋಟೋಸ್ನ ಆ್ಯಡ್ ಮಾಡಿರ್ತೀನಿ, ನೋಡ್ಕೋಬೋದು. ಇದು ನೋಡಿ, ಇದು ಅಷ್ಟೇ ಪಿಂಕ್ ಮತ್ತು ಸಿಲ್ವರ್ ಕಲರಲ್ಲೇ ಮಿಕ್ಸ್ ಆಗಿದೆ. ಇದು ಅಷ್ಟೇ ನೆಕ್ಲೆಸ್ ಥರನೇ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಮಧ್ಯೆ ಇದೆಯಲ್ಲ ಅದು ರೂಬಿ ಟಚ್ಚೇ ಕೊಡುತ್ತೆ. ಇದೊಂಥರ 3 ಲೇಯರ್ಸ್ ಕಾಯಿನ್ ಥರ ಬರುತ್ತೆ. ಕಾಯಿನ್ ಒಂದ್ರ ಒಳಗಡೆ ಕಾಯಿನಿಗೆ ಕೂರಿಸಿದ್ರೆ 3 ಲೇಯರಲ್ಲಿ ಕೂರಿಸಿದ್ರೆ ಯಾವ ಥರ ಬರುತ್ತೆ ಆ ಥರ ಬರುತ್ತೆ. ಇದು ಅಷ್ಟೇ ತುಂಬ ಸಖತ್ತಾಗಿ ಕಾಣುತ್ತೆ. ಪಿಂಕ್ ಕಲರ್ ಡ್ರೆಸ್, ಸಿಲ್ವರ್ ಕಲರ್ ಡ್ರೆಸ್ ಅದಕ್ಕೆಲ್ಲ ನೀವು ಗೋಲ್ಡ್ ಮ್ಯಾಚ್ ಆಗಲ್ಲ ಗ್ರ್ಯಾಂಡ್ ಡ್ರೆಸ್ಗಳಿಗೆ ಅಂತ ಅಂದಾಗ ಈ ಥರ ಸೆಟ್ನ ನೀವು ಮ್ಯಾಚ್ ಮಾಡ್ಬೋದು. ಇದೂ ಅಷ್ಟೇ ನಾನು ವೇರ್ ಮಾಡಿರೋ ಡ್ರೆಸ್ಸದು ನಾನು ಫೋಟೋಸ್ ಹಾಕ್ತೀನಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಈ ಸೆಟ್ಟು ಅಷ್ಟೇ ನನಗೆ ತುಂಬಾ ಫೇವ್ರೇಟು. ನಾನೊಂದು 2-3 ಸಲ ವೇರ್ ಮಾಡಿದ್ದೀನಿ ಇದನ್ನು ಆಲ್ರೆಡಿ. ಇದಕ್ಕೂ ಅಷ್ಟೇ ಥ್ರೆಡ್ ಬಂದಿದೆ. ಇವಕ್ಕೆಲ್ಲ ಇಂಥ ಆರ್ಟಿಫಿಷಿಯಲ್ ಸೆಟ್ಸ್ಗೆಲ್ಲ ಆಲ್ಮೋಸ್ಟ್ ಥ್ರೆಡ್ಡೇ ಬಂದಿರುತ್ತೆ. ನೋಡಿ ಇವಾಗ ಇದನ್ನು ವೇರ್ ಮಾಡಿರೋ ಡ್ರೆಸ್ನ ನಾನು ಹಾಕಿದ್ದೀನಿ, ಅದಕ್ಕೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ನೋಡಿ. ಇದು ನೋಡಿ ನೆಕ್ಸ್ಟ್ ಇದು ಫುಲ್ಲು ಗೋಲ್ಡ್ ಪಾಲಿಶಿಂಗ್ದು. ಇದಷ್ಟೇ ತುಂಬ ಎಲಿಗೆಂಟಾಗಿದೆ ಫ್ರೆಂಡ್ಸ್. ಇದು ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ ನಿಮಗೆ. ಇದೊಂಥರ ಹ್ಯಾಂಟಿಕ್ ಲುಕ್ನ ಕೊಡುತ್ತೆ. ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಇದನ್ನು ರೇಷ್ಮೆ ಸ್ಯಾರಿಗೂ ಕೂಡ ವೇರ್ ಮಾಡ್ಬೋದು. ನಾನು ಇದನ್ನು ಇನ್ನೂ ವೇರ್ ಮಾಡಿಲ್ಲ. ಯಾವುದಾದ್ರೂ ರೇಷ್ಮೆ ಸ್ಯಾರಿ ಹಾಕಿದಾಗ ಹಾಕೋಣ ಅಂತ ಇಟ್ಟಿದ್ದೀನಿ. ಗೋಲ್ಡ್ ಎಷ್ಟೇ ಇದ್ರೂ ನಮಗೆ ಈ ಥರ ಆರ್ಟಿಫಿಷಿಯಲ್ನ ನೋಡಿದಾಗ ಏನೋ ಒಂಥರ ತಗೋಬೇಕು ಅಂತ ಅನಿಸುತ್ತೆ. ನೋಡಿ ಅದು ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ, ಪಿಕಾಕ್ ಡಿಸೈನಲ್ಲಿ ಇದೆ. ಇಲ್ಲೂ ಅಷ್ಟೇ ಪಿಕಾಕ್ ಡಿಸೈನ್ಸ್ ಇದೆ. ನೆಕ್ಲೆಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಕಲರ್ ಶೇಡ್ ಆಗಲ್ಲ, 1 ಇಯರ್ ವಾರಂಟಿ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಸೂಪರಾಗಿದೆ. ಇದು ನನಗಂತೂ ತುಂಬಾ ಫೇವ್ರೇಟು. ಇದನ್ನು ಯಾವಾಗ ವೇರ್ ಮಾಡ್ತೀನಿ, ಯಾವ ಹಬ್ಬಕ್ಕಾದರೂ ವೇರ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನೋಡಿ, ಇದು ಮುತ್ತಿನ ಸೆಟ್ಟು ಅಂತಲೇ ಹೇಳ್ಬೋದು. ಇದು 3 ಎಳೆ ಮೂರು ಎಳೆನಲ್ಲಿ ಇದೆ. ಇದು ಮುತ್ತುಂದು ಹಾಕೊಳ್ಳೋದು, ಅದಕ್ಕೆ ಲಕ್ಷ್ಮಿದು ಪೆಂಡೆಂಟ್ ಇದೆ. ಇದ್ರದಂತೂ ಜುಮ್ಕಾ ಫ್ರೆಂಡ್ಸ್ ಸೇಮ್ ಹ್ಯಾಂಟಿಕ್ದು ಟಚ್ಚೇ ಕೊಡುತ್ತೆ. ಜುಮ್ಕಾ ಗ್ರೀನ್, ಒಂಥರ ಟೇಲ್ ಗ್ರೀನ್ ಮತ್ತು ಪಿಂಕ್ ಕಲರ್ ರೂಬಿ ಇದೆ. ಹರಳುಗಳು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ. ಇವಾಗೆಲ್ಲ ಹ್ಯಾಂಟಿಕ್ ಜುಮ್ಕಾಗಳಿರುತ್ತಲ್ಲ, ಇದನ್ನು ಹಾಕ್ಕೊಂಡ್ರೆ ಸೇಮ್ ಗೊತ್ತಾಗೋದೇ ಇಲ್ಲ. ಸೇಮ್ ಹ್ಯಾಂಟಿಕ್ ಜುಮ್ಕಾ ಥರನೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಪಾಲಿಶ್ ಒಂದು ಸ್ವಲ್ಪನೂ ಹೋಗಿಲ್ಲ, ಅಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನೆಲ್ಲ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ
ಚಾನಲ್ನ ನೀವು ದಯವಿಟ್ಟು ಪ್ರೋತ್ಸಾಹ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.